Go. अस्सलामुअलैकुम नाज़रीन, आप देख रहे हैं लीडर है सियासत उर्दू न्यूज़ चैनल। मैं हूं सैयद खालिद असलम। ಸರ್, ರಾಮನಗರ ಜಿಲ್ಲೆಯಲ್ಲಿ ಇವಾಗ ಸ್ವಲ್ಪ ಕಡಿಮೆ ಆಗಿದೆ. ನಮ್ಮ KRDA ನಿಗಮ ಅಧ್ಯಕ್ಷರು ರುದ್ರೇಶಣ್ಣವರು ಒಂದು ಇದರಲ್ಲಿ ಹಾಗೂ ಜಿಲ್ಲಾಧ್ಯಕ್ಷರು ಇನ್ನು ಕೆಲವರು ಒಂದು ಇದರಲ್ಲಿ ಪರವಾಗಿಲ್ಲ ಸುಧಾರಣೆ ಸ್ಥಿತಿಲಿ ಇದೆ ಅಂತ ಹೇಳಕ್ಕೆ ಬಯಸ್ತೀವಿ. ಇವಾಗ ಪರಿಸ್ಥಿತಿ ಯಾವ ರೀತಿಯಲ್ಲಿ ಇದೆ? ಈಗ ಒಂಚೂರು ಸ್ವಲ್ಪ ತಕ್ಕ ಮಟ್ಟಿಗೆ ಪರವಾಗಿಲ್ಲ. ಆಕ್ಸಿಜನ್ ಇದನ್ನು ನಮ್ಮ ರುದ್ರೇಶಣ್ಣವರು ಮಾಗಡಿ ಮತ್ತು ಕಾನ್ಪುರದೆಲ್ಲ ರೆಡಿ ಮಾಡ್ತಿದ್ದಾರೆ, ಎಲ್ಲದನ್ನು ಕೆಲಸ ಕಾರ್ಯಗಳು. ಮತ್ತು ನಾವು ಇವಾಗ ಎಲ್ಲ ನಮ್ಮ ಕೈಲಾದಷ್ಟು ಸಹಕಾರನ ಕಾರ್ಯಕರ್ತರ ಜೊತೆಗೂಡಿ ಎಲ್ಲ ಮಾಡ್ಕೊಂಡು ಬರ್ತಿದ್ವಿ. ಈ ತನಕ ಏನೆಲ್ಲ ಮಾಡ್ತಾ ಇದ್ದೀರಾ ಸರ್? ಈಗ ನಾವು ಹೋದ ವರ್ಷ ಸ್ಟಾರ್ಟ್ ಆಗಿದ್ದು ಕೊರೋನಾ ಎಂಬ ಒಂದು ಕೆಟ್ಟ ಮಹಾಮಾರಿ. ಹೋದ ವರ್ಷನೂ ಸಹ ನಾವು ಸುಮಾರು ಪ್ರತಿ ಮನೆಗೂ ಕೆಲವೊಂದು ಪಂಚಾಯತಿಗೆ ಸಂಬಂಧಪಟ್ಟಂತೆ, ಕೆಲವೊಂದು ಹೋಬಳಿಗೆ ಸಂಬಂಧಪಟ್ಟಂತೆ ಕಿಟ್ಗಳು ಕೊಟ್ಟಿದ್ದೀವಿ. ಮತ್ತು ತರಕಾರಿಗಳು, ದವಸ ಧಾನ್ಯಗಳೆಲ್ಲ ಕೊಟ್ಟಿದ್ದೀವಿ. 650-750 ಮನೆಗಳು ಕೊಟ್ಟಿದ್ದೀವಿ. ಆಮೇಲೆ ನಮ್ಮ ಕೈಲಾದಷ್ಟು ನಿರಂತರ ಹಾಲು, ಮೊಸರು ಮತ್ತು ಸ್ಯಾನಿಟೈಸರು, ಮಾಸ್ಕ್ ಎಲ್ಲ ಕೊಟ್ಕೊಂಡೇ ಬಂದಿದ್ದೀವಿ. ಏಕೆಂದ್ರೆ ನಮ್ಮ ಕೈಲಾದಷ್ಟು ಹಳ್ಳಿ ಸೇವೆ ನಾವು ಮಾಡ್ಕೊಂಡೇ ಬಂದಿದ್ದೀವಿ. ನಮ್ಮ ಆವಾಗ ಜಿಲ್ಲಾಧ್ಯಕ್ಷರಾಗಿದ್ದರು ನಮ್ಮ ರುದ್ರೇಶಣ್ಣವರು, ಈಗ KRDA ನಿಗಮ ಅಧ್ಯಕ್ಷರಾಗಿದ್ದಾರೆ. ಈಗ ಸ್ವಲ್ಪ ಅವರು ಸಹ ಜಾಸ್ತಿನೇ ಮಾಡ್ತಿದ್ದಾರೆ. ಅವರ ಒಂದು ಸಹಕಾರದೊಂದಿಗೆ, ಅವರ ಮಾರ್ಗದರ್ಶನದಲ್ಲಿ ಇವಾಗಲೂ ಸಹ ಮೊನ್ನೆನೂ ಸಹ ನಮ್ಮ ಪತ್ರಿಕೆ ಮಾಧ್ಯಮದವ್ರಿಗೆ ಪತ್ರಿಕೆ ಹಂಚ್ತಾರಲ್ಲ, ಅವ್ರ ಪೇಪರ್ ಅವ್ರಿಗೆ ಕಿಟ್ ಕೊಟ್ಟು ಬಂದ್ವಿ. ಮತ್ತು ಇವತ್ತು ಸಹ ಕೂಲಿ ಕಾರ್ಮಿಕರು ಕಟ್ಟಡ ಮಾಡ್ತಿದ್ದಾರಲ್ಲ, ಅವ್ರಿಗೂ ಸಹ ಇವತ್ತೊಂದು ಕಿಟ್ಗಳು ಕೊಟ್ಬಿಟ್ಟು ಈಗ ತಾನೇ ಬಂದಿದೆ ಸರ್. ಮತ್ತು ಈಗ ಕೋವಿಡ್ ಇರೋ ವಾತಾವರಣದಲ್ಲಿ ಇವಾಗ ಜಾಸ್ತಿ ಹೆಚ್ಚಾಗ್ತಾ ಇದೆ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಮತ್ತು ಈಗ ನೀವು ಏನೆಲ್ಲ ಮಾಡಿದ್ದೀರಾ ಇವಾಗ? ಈಗ ನಮ್ಮ ಸರ್ಕಾರ ಎಷ್ಟು ಮಾಡೋಂಥ ಪ್ರಯತ್ನ ಅದಕ್ಕಿಂತ ಜಾಸ್ತಿನೇ ಮಾಡುವಂಥ ಪ್ರಯತ್ನ ಪಡ್ತಾ ಇದೆ. ವಿಫಲ ಏನಾಗಲಿಲ್ಲ, ಸಫಲದಲ್ಲಿ ಇದೆ. ಮತ್ತು ನಮ್ಮ SC ಮೋರ್ಚಾ ರಾಜ್ಯಾಧ್ಯಕ್ಷರು ಚಲವಾದಿ ನಾರಾಯಣಸ್ವಾಮಿ ಅಣ್ಣನವರು ಸಹ ಎಲ್ಲ ಜಿಲ್ಲೆಗಳಲ್ಲೂ ಭಾಳ ಶ್ರದ್ಧೆಯಿಂದ ಭಾಳ ಇದರಲ್ಲಿ ಓಡಾಡಿಕೊಂಡು ಕೆಲಸ ಮಾಡ್ತಿದ್ದಾರೆ. ಮತ್ತು ನಮ್ಮ ರಾಮನಗರ ಜಿಲ್ಲೆಯಲ್ಲಿ ನಮ್ಮ ರುದ್ರೇಶನವರು ಸಹ ಶಕ್ತಿ ಮೀರಿ ಕೆಲಸ ಮಾಡ್ತಿದ್ದಾರೆ. ಸೊ ಜನಗಳಿಗೆ ನಾವು ಕೇಳ್ಕೊಳ್ಳೋದು ಇಷ್ಟೇ, ಜನ ಸ್ಪಂದಿಸಬೇಕು. ಮುಖ್ಯವಾಗಿ ಜನ ಸ್ಪಂದಿಸಿ ಅವಶ್ಯಕತೆ ಇಲ್ಲದೆ ಹೊರಗಡೆ ಓಡಾಡಬಾರ್ದು. ಮಾಸ್ಕು, ಸ್ಯಾನಿಟೈಸರ್ ಬಳಸಬೇಕು, ಅಂತರ ಕಾಪಾಡ್ಕೋಬೇಕು. ಅನಾವಶ್ಯಕವಾಗಿ ಹೊರಗಡೆ ಓಡಾಡಬಾರ್ದು. ಜನ ಎಷ್ಟು ಸ್ಪಂದಿಸ್ತಾರೋ ಅಷ್ಟು ಬೇಗ ಈ ಕೊರೋನಾ ಎಂಬ ಮಹಾಮಾರಿ ಇಳಿಮುಖ ಆಯ್ತದೆ ಅಂತ ಹೇಳಕ್ ಬಯಸ್ತೀವಿ. ಮೂರನೇದು ಥರ್ಡ್ ವೇವ್ ಬರ್ತಾ ಇದ್ದಾರೆ, ಅದು ಚಿಕ್ಕ ಮಕ್ಕಳಿಗೆ ಎಫೆಕ್ಟ್ ಆಗುತ್ತೆ ಅಂತ. ಆದ ಬಗ್ಗೆ ಸರ್ಕಾರ ಏನು ಕ್ರಮ ತಗೊಂಡಿದ್ದಾರೆ, ಏನು ಮಾಡ್ತಾ ಇದ್ದಾರೆ ಸರ್? ಈಗಾಗಲೇ ಹೇಳಿಲ್ವಾ, ಕಟ್ಟುನಿಟ್ಟಿನ ಭಾಳ ಇದನ್ನೇ ಶ್ರಮ ಪಡ್ತಿದ್ದಾರೆ. ಯಾಕೆಂದರೆ ನಮಗೆ ಸರ್ಕಾರಕ್ಕೆಲ್ಲ ಕೆಟ್ಟ ಹೆಸರು ಬರ್ತದಲ್ಲ, ಹಾಗಾಗ್ಬಿಟ್ಟು ಇನ್ನು ಮುಂದೆ ಏನು ಬರುತ್ತೆ ಅದಕ್ಕೆಲ್ಲ ಈಗಲಿಂದನೇ ಎಲ್ಲ ತಯಾರಿ ಮಾಡ್ತಿದ್ದಾರೆ ಅಂತ ಹೇಳಕ್ಕೆ ಬಯಸ್ತೀವಿ. ಮುಂದೆ ಜನಗಳಿಗೆ ಏನು ಹೇಳೋಕ್ಕೆ ಬಯಸ್ತೀರ? ಜನಗಳಿಗೆ ನಾನು ಹೇಳೋದು ಇಷ್ಟೇ, ದಯವಿಟ್ಟು ಕೈ ಮುಗಿದು ಬೇಡ್ಕೊಳ್ಳೋದು ಇಷ್ಟೇ, ಅಂತರ ಕಾಪಾಡ್ಕೊಳ್ಳಿ, ಮಾಸ್ಕು, ಸ್ಯಾನಿಟೈಸರ್ ಬಳಸಿ, ಕಡ್ಡಾಯವಾಗಿ ಬಳಸಿ. ಅವಶ್ಯಕತೆ ಇಲ್ದಿರ ದಯವಿಟ್ಟು ಹೇಳ್ತೀನಿ, ಹೊರಗಡೆ ಬರಬೇಡಿ. ಈಗ ನಮ್ಮ ಸರ್ಕಾರ ಪಕ್ಷ ಭೇದ ಅಂತ ಏನೂ ನೋಡಿಲ್ಲ, ಎಲ್ರಿಗೂ ಕೊರೋನಾ ಬಂದಿರ್ತಕ್ಕಂಥ ಎಲ್ರಿಗೂ ಟ್ರೀಟ್ಮೆಂಟ್ ಉಚಿತವಾಗಿ ಕೊಡಿಸ್ತಾ ಇದೆ. ಹಾಗಾಗಿ ಇಂಥ ನಿಟ್ಟಿನಲ್ಲಿ ಭಯ ಬೇಡ, ಎಚ್ಚರಿಕೆಯಿಂದ ಇರಬೇಕು. ನಾವು ಭಯ ಪಟ್ಕೊಂಡು ನಾವು ಸುಮ್ಮನೆ ಓಡಾಡೋದು, ಸುಮ್ಮನೆ ಅಡ್ಡಾಡೋದೆಲ್ಲ ಬೇಡ. ಮತ್ತು ಮುಖ್ಯವಾಗಿ ಏನು ಸುಮ್ಮನೆ ಹೋಗ್ತಾರೆ, ಬೈಕ್ ಸೀಸ್ ಮಾಡ್ತಾರೆ ಪೊಲೀಸವರು, ಮತ್ತು ಹೊಡಿತಾರೆ ಅಂತಾರೆ. ಮನೇಲಿದ್ದರೆ ಯಾಕೆ ಹೊಡಿತಾರೆ? ಅವಶ್ಯಕತೆ ಇಲ್ಲದೆ ಯಾಕೆ ಹೋಗಬೇಕು? ಅಕಸ್ಮಾತ್ ಈಗ ಹಾಸ್ಪಿಟ್ಲು ಅಥವಾ ಏನೋ ತರಬೇಕು, ಟೈಮಿಂಗ್ಸ್ ಕೊಟ್ಟಿದ್ದಾರೆ. ಆ ಟೈಮಿಂಗ್ಸಲ್ಲಿ ಕಟ್ಟುನಿಟ್ಟಿನವಾಗಿ ಪಾಲನೆ ಮಾಡ್ಕೋಬೇಕು, ಮನೆಗೆ ಬಂದು ಸೇರ್ಕೋಬೇಕು. ಸುಮ್ಮನೆ ಓಡಾಡಬಾರ್ದು. ಈ ಟೈಮಲ್ಲಿ ಮುಖ್ಯವಾಗಿ ಜನಗಳು ಸಹಕರಿಸಬೇಕು. ಜನ ಸಹಕಾರ ನೀಡಿದ್ರೆ ಈ ಕೊರೋನಾ ಎಂಬ ಮಹಾಮಾರಿ ಆದಷ್ಟು ಕಡಿಮೆ ಆಯ್ತದೆ ಅಂತ ಹೇಳಕ್ ಬಯಸ್ತೀನಿ. ಇನ್ನೊಂದು ಪ್ರಶ್ನೆ ಇದೆ. ಸರ್ಕಾರದಿಂದ 1250 ಕೋಟಿ ಕೊಟ್ಟಿದ್ದಾರೆ ಎಲ್ಲರೂ ಎಲ್ಲ ಕರ್ನಾಟಕ ಜನಗಳಿಗೆ. ಬಟ್ ಈ ಯಾವ ರೀತಿ ಯಾವ ಸೀಮಿತ ಎಲ್ಲ ಜನಗಳಿಗೆ ಸೇರುತ್ತೆ ಅಂತ ಈ ಸರ್ಕಾರ ನಿಮ್ಮ ಕಡೆ ನಿಮ್ಮ ಪಕ್ಷದಲ್ಲಿ ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಈಗ ಸರ್ಕಾರ ಸುಮ್ಮನೆ ಘೋಷಣೆ ಮಾಡಲ್ಲ. ಘೋಷಣೆ ಮಾಡಿದ್ರೆ ವಿರೋಧ ಪಕ್ಷದಲ್ಲಿ ಬಿಡಲ್ಲ. ಬಿಟ್ಟಿದ್ದಾರೆ,
ಅದನ್ನ ಜಾರಿ ಅನುಷ್ಠಾನ ಮಾಡ್ತಾರೆ ಆದಷ್ಟು ಬೇಗ. ಯಾವುದೇ ಕಾಲಕ್ಕೆ ಫೇಲ್ಯೂರ್ ಆಗಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್ ಎಲ್ಲ ಆಯಿತು, ಆನ್ಲೈನ್ ಎಲ್ಲ ಆಯಿತು, ಆನ್ಲೈನೇ ಬೀಳ್ತಾ ಇಲ್ಲ ಅಂತ ಎಲ್ಲರೂ ಗಲಾಟೆ ಮಾಡ್ತಾ ಇದ್ದಾರೆ. ಸರ್, ಈಗ ಗಲಾಟೆ ಮಾಡ್ತಿದ್ದಾರೆ. ಈಗ ಫಸ್ಟ್ ಇವಾಗ ಅದನ್ನ ಬಿಡುಗಡೆ ಮಾಡಿದ್ದಾರೆ. ಈಗ ಫಸ್ಟ್ ಮುಖ್ಯವಾಗಿ ಏನಾಗ್ತಿದೆ ಹೇಳಿ, ಸಿಕ್ಕಾಪಟ್ಟೆ ಜನ ಸಾಯ್ತಿದ್ದಾರೆ. ಇದನ್ನ ನಾವು ಫಸ್ಟ್ ನೋಡಬೇಕು, ಅದನ್ನ ನಾವು ನೋಡಬೇಕು. ಸರ್ ಎಲ್ಲಾನು ಬೇಕು, ಯಾಕಂದ್ರೆ ಇಲ್ಲಿ ನೋಡಿ ಇವಾಗ ಜನಗಳಿಗೆ ಬದುಕಕ್ಕೆ ಇವಾಗ ಲಾಕ್ಡೌನ್ ಮಾಡಿಬಿಟ್ಟಿದ್ದಾರೆ. ಇವಾಗ ಇನ್ನು ಮುಂದಕ್ಕೆ ಹೋಗಿದೆ, ಜೂನ್ 30ನೇ ತಾರೀಕುವರೆಗೂ ಹೋಗಿದೆ. ಇವಾಗ ಅವ್ರದ್ದು ಊಟ ತಿಂಡಿಗೆ ಹೆಂಗ್ ಬೇಯಿಸ್ತಾರೆ, ಇವಾಗ ಏನೇನು ಕಷ್ಟ, ಈಚೆ ಮನೆ ಬಿಟ್ಟು ಈಚೆ ಬರಬಾರ್ದು ಅಂತ ಹೇಳ್ತಾರೆ. ಹೌದು, ಇವತ್ತು ನಿನ್ನೆನೂ ಇವತ್ತು ಬಿಟ್ಟಿದಾರಲ್ಲ, ಆಟೋ ಓಡಿಸೋರಿಗೆಲ್ಲರಿಗೂ 3,000 ರೂಪಾಯಿ ಅನುದಾನ ಬಿಟ್ಟಿದ್ದಾರೆ ಸರ್ಕಾರದಿಂದ. ಕೈದಷ್ಟು ಏನು ಸಕಲ ಸವಲತ್ತು ನಿರ್ಗತಿಕರು ಬಡವರು ಯಾರಿದ್ದಾರೆ ಅವ್ರಿಗೆಲ್ಲ ಕೈಲಾದಷ್ಟು ನಮ್ಮ ಸರ್ಕಾರ, ಪ್ರತಿ ಶಾಸಕರು ಮತ್ತು ಪ್ರತಿಯೊಬ್ಬರು ಮಂತ್ರಿಗಳು ಎಲ್ಲರೂ ಮಾಡ್ತಿದ್ದಾರೆ. ಇದೆಲ್ಲ ನೀವು ನೋಡಿದಿರಿ ಟಿ ವಿ ಮಾಧ್ಯಮದವರು. ಯಾರೇನು ಸುಖ ಸುಮ್ಮನೆ ಮನೇಲಿ ರೆಸ್ಟ್ ಮಾಡ್ಕೊಂಡು ಕೂತಿಲ್ಲ, ಕಷ್ಟಪಟ್ಟು ಶಕ್ತಿ ಮೀರಿ ಪ್ರಯತ್ನಪಟ್ಟು ಮಾಡ್ತಿದ್ದಾರೆ. ಮುಖ್ಯವಾಗಿ ನಮ್ಮ ಎಸ್ ಸಿ ಮೋರ್ಚಾ ರಾಜ್ಯಾಧ್ಯಕ್ಷರು ಚಲವಾದಿ ನಾರಾಯಣ ಸ್ವಾಮಿಯವರು, ನೀವು ನೋಡಿದ್ದೀರೋ ಗೊತ್ತಿಲ್ಲ, ಅವರು ಎಷ್ಟು ಹಗಲು ರಾತ್ರಿ ಕಷ್ಟಪಡ್ತಿದ್ದಾರೆ ಅಂದರೆ ಬೆಳಗ್ಗೆ 4 ಗಂಟೆ 5 ಗಂಟೆಗೆ ಹೋಗ್ತಾರೆ, ರಾತ್ರಿ 10 ಗಂಟೆ 11 ಗಂಟೆಗೆ ಬರ್ತಾರೆ. ಇಂಥ ಕೊರೋನಾ ಇದ್ರೂ ಎಲ್ಲ ಜಿಲ್ಲೆನೂ ಮೇಂಟೈನ್ ಮಾಡಬೇಕು. ಎಲ್ಲ ಜಿಲ್ಲೆಯಲ್ಲಿರ್ತಕ್ಕಂಥ ಕಾರ್ಯಕರ್ತರನ್ನೆಲ್ಲ ಅವ್ರ ವಿಶ್ವಾಸ ಕಾಪಾಡಬೇಕು. ಎಲ್ಲರ ಯೋಗಕ್ಷೇಮವನ್ನು ಕೇಳಬೇಕು ಮತ್ತು ನಮ್ಮ ಸರ್ಕಾರನ ನಾವು ಕಾಪಾಡ್ಕೋಬೇಕು. ಹಾಗಾಗಿ ಮತ್ತು ನಮ್ಮ ಜಿಲ್ಲಾ KRDL ನಿಗಮ ಅಧ್ಯಕ್ಷರು ರುದ್ರೇಶಣ್ಣನೂ ಅಷ್ಟೇ ಶಕ್ತಿ ಮೀರಿ ಪ್ರಯತ್ನ ಅವ್ರು ಮಾಡ್ತಿದ್ದಾರೆ. ಇನ್ನು ನಾವು ಕಾರ್ಯಕರ್ತರು ನಾವೇನಿದ್ದೀವಿ, ನಾವೂ ಸಹ ನಮ್ಮ ಕೈಲಾದಷ್ಟು ಏನೇನು ಬಡವರಿಗೆ ಉಚಿತವಾಗಿ ನಮ್ಮ ಜಿಲ್ಲೆಯಲ್ಲಿ, ರಾಮನಗರ ಜಿಲ್ಲೆಯಲ್ಲಿ ಮಾಡಬೇಕು, ನಮ್ಮ ಕೈಲಾದಷ್ಟು